Good morning. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಬೆಳಗಿನ ಜಾವದಲ್ಲಿ ಕೂಡಿ ಬಂದಿರುವಂತ ಎಲ್ಲ ದೇವ ಮಂದಿಗೆ, ದೇವರ ಸಭೆಗೆ, ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗೆ ನಾವು ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಸ್ವಾಮಿ ಕೃಷ್ಣಪ್ಪ ಸರ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತಾರೆ. Can you hear, sir? Yes, sir. Shall we pray? Our most loving Father in heaven, we thank you and we praise you for giving us this morning, and that we could come in the strength of the Holy Spirit, and by the empowerment of the Holy Spirit, and by the life of the Holy Spirit, to meditate upon your word and to hear your word and to nourish our lives with your word. For your word, O Lord, is bread. For your word, O Lord, is that one that sustains us, preserves us, and carries us through this day. Now, Lord, may we hear what you want to hear. Speak to us this morning. And Father, we thank and praise you that you defeat, Lord Jesus, you defeated sin and death and Satan on the cross of Calvary. And we, Lord, we come under the covering of the protection of your precious blood, because your word, O Lord, says, they overcame him by the blood of the Lamb. And Lord, your blood protects us this morning. We give you the praise, we give you the glory. May your presence be with us in this day and through this day and all the way, guiding us and leading us through the Holy Spirit. In Jesus' name we pray. Amen and amen. ಪ್ರಾರ್ಥನೆಗಾಗಿ ಹಿರಿಯರಾದಂತ ಸ್ವಾಮಿ ಕೃಷ್ಣಪ್ಪ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರ ಮುಖಾಂತರವಾಗಿ ನಾವು ಕೇಳೋಣ. ಪಾಸ್ಟರ್ ಜಾನ್ಸನ್ ಇದ್ದೀರಾ? ಇಲ್ಲವಾದರೆ ಸಹೋದರಿ ವರಲಕ್ಷ್ಮಿ ಅವರು ಸಿದ್ಧವಾಗಿದ್ದಾರೆ. ಅವರಿಂದ ಒಂದು ವಿಶೇಷ ಗೀತೆಯನ್ನು ಚಿನ್ನಪ್ಪ ಸಾತ್ವಿಕ್ ಅವರು ಇದ್ದೀರಾ? ಹಲೋ, ಒಂದು ವಿಶೇಷ ಗೀತೆ ಹಾಡ್ಬೋದಾ? ಒಂದು ವಿಶೇಷ ಗೀತೆ ಹಾಡಿ. ಯಾವ್ದಾದ್ರೊಂದು ಪುಸ್ತಕದಿಂದ ನೋಡ್ಕೊಂಡು ಹಾಡ್ತೀನಿ. ನಿಮಿಷ. ಕನ್ನಡಕ ಹುಡುಕ್ತಾ ಇದ್ದೀನಿ. ಒಂದು ನಿಮಿಷ.
ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಒಂದು ಹಳೆಯ ಒಂದು ಸಂಗೀತದಲ್ಲಿರುವಂತಹ ಕೀರ್ತನೆ, ಇದು ಸುತ್ತಲಿರುವ ಕೀರ್ತನೆ ಹಾಡ್ತಾ ಇದ್ದೇನೆ. ಕರುಣಿ ರಕ್ಷಕ ಯೇಸುನಾಥ, ನಿನ್ನ ಸ್ಮರಣೆ ಭಕ್ತಾಗತಿ ಮೋದ. ಕರುಣಿ ರಕ್ಷಕ ಯೇಸುನಾಥ, ನಿನ್ನ ಸ್ಮರಣೆ ಭಕ್ತಾಗತಿ ಮೋದ. ಶರಣ ಸತ್ಪುರುಷರು ನಿರುಪಮ ಹರುಷದಿ, ಶರಣ ಸತ್ಪುರುಷರು ನಿರುಪಮ ಹರುಷದಿ, ವರ್ಣಿಪರು ನಿನ್ನಯ ಘನ ಕೀರ್ತಿ ಪರದೋಡು. ಕರುಣಿ ರಕ್ಷಕ ಯೇಸುನಾಥ, ನಿನ್ನ ಸ್ಮರಣೆ ಭಕ್ತಾಗತಿ ಮೋದ. ಇದು ನಿನ್ನೆಡೆ ಸೇರಾಫಿಯರು, ದೇಹ ಹೊತ್ತು ರೆಕ್ಕೆಗಳಿಂದ ನಿಪರು. ಇದು ನಿನ್ನೆಡೆ ಸೇರಾಫಿಯರು, ದೇಹ ಹೋದು ರೆಕ್ಕೆಗಳಿಂದ ನಿಪರು. ಶುದ್ಧ ಶುದ್ಧ ಪರಿಶುದ್ಧನೆಂದೆನ್ನುತ್ತ, ಶುದ್ಧ ಶುದ್ಧ ಪರಿಶುದ್ಧನೆಂದೆನ್ನುತ್ತ, ಎದ್ದು ಹಾರಾಡುತ್ತ ಹೊಗಳುತ್ತಲಿರುವರು. ಕರುಣಿ ರಕ್ಷಕ ಯೇಸುನಾಥ, ನಿನ್ನ ಸ್ಮರಣೆ ಭಕ್ತಾಗತಿ ಮೋದ. ಧರಣಿ ಭಕ್ತರು ಎಲ್ಲ ಕೂಡಿ, ನಿನ್ನ ಸ್ಮರಣ ಸ್ಥಾನಕ್ಕೆ ಬೀಜ ಮಾಡಿ. ಧರಣಿ ಭಕ್ತರು ಎಲ್ಲ ಕೂಡಿ, ನಿನ್ನ ಸ್ಮರಣ ಸ್ಥಾನಕ್ಕೆ ಬೀಜ ಮಾಡಿ. ವರ್ಣಿಸಲ್ಪಡುವ ಸುವೇದ ಬೋಧೆಯ ಕೇಳಿ, ವರ್ಣಿಸಲ್ಪಡುವ ಸುವೇದ ಬೋಧೆಯ ಕೇಳಿ, ಕರುಣೆ ಹೊಂದಿ ನಿನ್ನಾದರಣೆಯೊಳಿರುವರು. ಕರುಣಿ ರಕ್ಷಕ ಯೇಸುನಾಥ, ನಿನ್ನ ಸ್ಮರಣೆ ಭಕ್ತಾಗತಿ ಮೋದ. ಕರುಣಿ ರಕ್ಷಕ ಯೇಸುನಾಥ, ನಿನ್ನ ಸ್ಮರಣೆ ಭಕ್ತಾಗತಿ ಮೋದ. ಆಮೆನ್. ಪಾಸ್ಟರ್. ಓಕೆ, ಉತ್ತಮವಾದಂತಹ ಹಾಡಿಗಾಗಿ ಹಿರಿಯರಾದಂತಹ ಚಿನ್ನಪ್ಪ ಸಾತ್ವಿಕರವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ಈ ದಿನದ ಮನ್ನಕ್ಕಾಗಿ ನಾವು ಹೋಗೋಣ. ಈ ಸಮಯದಲ್ಲಿ ನಾನು ಲೂಕನು ಬರೆದಂತಹ ಸುವಾರ್ತೆ 6ನೇ ಅಧ್ಯಾಯ 27ರಿಂದ ಕೆಲವೊಂದು ವಾಕ್ಯಗಳನ್ನ ನಾನು ಓದುವುದಾಗಿದೆ.
ಕೀರ್ತನೆಗಾರನು ಇಲ್ಲ ಲೂಕನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 27ರಿಂದ ಕೆಲವೊಂದು ವಚನಗಳು. ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ. Okay. Thank you. ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನಿನ್ನನ್ನು ಕೆನ್ನೆಯ ಮೇಲೆ ಬಡಿದವನಿಗೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸು, ನಿನ್ನ ಮೇಲಂಗಿಯನ್ನು ಕಸಿಕೊಳ್ಳುವವನಿಗೆ ಒಳಂಗಿಯನ್ನು ತಡೆಯಬೇಡ. ನಿನ್ನನ್ನು ಬೇಡುವವರೆಲ್ಲರಿಗೂ ಕೊಡು, ನಿನ್ನ ಸೊತ್ತು ಕಸಿಕೊಳ್ಳುವವನನ್ನು ಹಿಂದಕ್ಕೆ ಕೊಡೆಂದು ಕೇಳಬೇಡ. ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅಂಥದನ್ನೇ ನೀವು ಅವರಿಗೆ ಮಾಡಿರಿ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೇನು ಹೊಗಳಿಕೆ ಬಂದೀತು? ಪಾಪಿಷ್ಠರು ಸಹ ತಮಗೆ ಪ್ರೀತಿ ತೋರಿಸುವವರನ್ನು ಪ್ರೀತಿಸುತ್ತಾರಲ್ಲ. ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ನಿಮಗೆ ಏನು ಹೊಗಳಿಕೆ ಬಂದೀತು? ಪಾಪಿಷ್ಠರು ಸಹ ಹಾಗೆ ಮಾಡುತ್ತಾರಲ್ಲ. ಅವರು ನಮಗೂ ಸಾಲ ಕೊಟ್ಟಾರೆಂದು ನೀವು ಯಾರಿಗಾದರೂ ಸಾಲ ಕೊಟ್ಟರೆ ನಿಮಗೆ ಏನು ಹೊಗಳಿಕೆ ಬಂದಿತು? ಪಾಪಿಷ್ಠರು ಸಹ ತಾವು ಕೊಟ್ಟಷ್ಟು ತಮಗೆ ತಿರುಗಿಸಬೇಕೆಂದು ತಿರುಗಿ ಸಿಕ್ಕೀತೆಂದು ಪಾಪಿಷ್ಠರಿಗೆ ಸಾಲ ಕೊಡುತ್ತಾರಲ್ಲ. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ, ಅವರಿಗೆ ಉಪಕಾರ ಮಾಡಿರಿ, ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಪರನ ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರ್ರಿ. ಯೇಸು ಕ್ರಿಸ್ತನು ಈ ವಾಕ್ಯ ಭಾಗದಲ್ಲಿ ತನ್ನ ತಂದೆಯನ್ನು ಪ್ರೀತಿಸುವಂತ ತಾನು ಆರಿಸಿಕೊಂಡಂತ ತನ್ನ ಜನರಿಗೆ ವಿಶೇಷವಾಗಿ ಮಾಡುವಂತ ಒಂದು ಮನವರಿಕೆಯಾಗಿದೆ ಹಾಗೂ ತಿಳಿಸುವಂತ ಒಂದು ಉಪದೇಶವಾಗಿದೆ. ಮತ್ತು ಆತನನ್ನ ಪ್ರೀತಿಸುತ್ತೇನೆಂಬುದಾಗಿ ಭಾವಿಸುತ್ತಿರುವಂತ ನಮಗೆ ಆತನು ಮಾಡುವಂತ ಅಪ್ಪಣೆಗಳಾಗಿವೆ. ಕರ್ತನ ಸ್ವಭಾವದಲ್ಲಿ ಪಾಲು ಹೊಂದಿದವರಾಗಿ ಈ ಲೋಕದಲ್ಲಿ ಬದುಕಬೇಕೆಂಬುದು ದೇವರ ಚಿತ್ತವಾಗಿದೆ. ಈ ಲೋಕದಲ್ಲಿ ಕೊನೆಯ ಕಾಲದಲ್ಲಿ ನಾವು ನೋಡುವಾಗ ಪೌಲನು 2 ತಿಮೋಥೆಯ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಆತನು ಬರೀತಾನೆ, ಕಡೆ ಕಾಲದಲ್ಲಿ ಜನರು ಹೇಗಿರ್ತಾರಂದ್ರೆ ಉಪಕಾರವನ್ನ ನೆನೆಸದವರು, ಉಪಕಾರಕ್ಕೆ ಅಪಕಾರವನ್ನು ಮಾಡುವವರು ಆಗಿರುವರು. ದೇವರು ಲೋಕದವರಂತೆ ನೀವಿರಬೇಡಿರಿ, ಲೋಕದವರ ಹಾಗೆ ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ಬದಲಾಗಿ ಲೋಕಕ್ಕೆ ಬೆಳಕಾಗಿ ಮಾದರಿಯಾಗಿ ಉಪ್ಪಾಗಿ ಜೀವಿಸಬೇಕೆಂಬುದಾಗಿ ಆದಿಯಿಂದಲೇ ದೇವರು ತನ್ನ ಸಭೆಯನ್ನ ಆರಿಸಿಕೊಂಡಿದ್ದಾನೆ, ಕರೆದಿದ್ದಾನೆ ಮತ್ತು ಅವರಿಗೆ ಉಪಕಾರವನ್ನು ಮಾಡುವಂತಾಗಿದ್ದಾನೆ. ಇಲ್ಲಿ ಕೊನೆಯ ಭಾಗದಲ್ಲಿ 35ನೇ ವಾಕ್ಯದ ಕೊನೆಯ ಭಾಗದಲ್ಲಿ 6ನೇ ಅಧ್ಯಾಯ ಹೀಗೆ ಹೇಳ್ತಾನೆ, ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ದೇವರ ಅತಿ ಶ್ರೇಷ್ಠವಾದಂತ ಗುಣ ಉಪಕಾರ. ಎಂಥವರಿಗೆ ಉಪಕಾರ ಮಾಡಬೇಕೆಂಬ ಹೇಳುವಾಗ ಅಲ್ಲಿ ಯಾವ ಭೇದವಿಲ್ಲ. ಕೇವಲ ಒಳ್ಳೆಯವರಿಗೆ ಮಾತ್ರ ಉಪಕಾರ ಮಾಡಬೇಕು ಅನ್ನುವಂತ ಯಾವುದೇ ನಿಯಮಗಳಿಲ್ಲ. ದೇವರು ಒಳ್ಳೆಯವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ಅದಕ್ಕಾಗಿ ಮೊದಲೇ ಯೇಸು ಸ್ವಾಮಿ ಮಾತನ್ನು ಹೇಳ್ತಾನೆ, ನಿಮ್ಮನ್ನು ಹಾಗೆ ಮಾಡುವವರಿಗೂ ಉಪಕಾರ ಮಾಡಿರಿ. ಇದು ದೇವರ ಅತಿ ಶ್ರೇಷ್ಠವಾದಂತ ಗುಣವಾಗಿದೆ.
ಸೊ ತನ್ನ ಮಕ್ಕಳಲ್ಲಿ ಆ ಉನ್ನತವಾದ ಗುಣವು ನಿರಂತರವೂ ಆಗಿ ವಾಸಿಸಬೇಕೆಂಬುದಾಗಿ ದೇವರು ಇಚ್ಛೆ ಪಡುವಂತನಾಗಿದ್ದ. ಹೀಗಿರುವುದರಿಂದಲೇ ದೇವರು ತಾನು ಆರಿಸಿಕೊಂಡಂತ ತನ್ನ ಜನಾಂಗಕ್ಕೆ ಆದಿಯಲ್ಲಿಯೇ ಉಪಕಾರಗಳನ್ನ ಮಾಡುವುದು ಹೇಗೆ ಎಂಬುವಂತ ವಿಚಾರಗಳಲ್ಲಿ ಅವರಿಗೆ ತಿಳಿಸುವುದನ್ನ ಮರೆಯಲಿಲ್ಲ. ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ 10ರಿಂದ 13 ವಚನಗಳನ್ನ ನಾವು ನೋಡುವಾಗ ಅಲ್ಲಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಇಸ್ರೇಲ್ ಜನಾಂಗಕ್ಕೆ ಈ ಒಂದು ವಾಕ್ಯ ಭಾಗವನ್ನ ಬೋಧಿಸುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ 10ರಿಂದ ಕೆಲವೊಂದು ವಚನಗಳನ್ನ ನಾವು ನೋಡಿಕೊಳ್ಳೋಣ. ಮತ್ತೊಬ್ಬನಿಗೆ ಸಾಲ ಕೊಡುವಾಗ ಒತ್ತೆಯನ್ನು ತೆಗೆದುಕೊಳ್ಳುವುದಕ್ಕೆ ಅವನ ಮನೆಯೊಳಕ್ಕೆ ಹೋಗದೇ ಇರಬೇಕು. ಸಾಲ ತೆಗೆದುಕೊಂಡವನೇ ಒತ್ತೆಯ ಸಾಮಾನನ್ನು ತಂದು ಕೊಡಬೇಕು. ಅವನು ಕೇವಲ ಬಡತನದಿಂದ ತನ್ನ ಕಂಬಳಿಯನ್ನೇ ಒತ್ತೆಯಾಗಿ ಇಟ್ಟ ಸಂದರ್ಭದಲ್ಲಿ ಹೊತ್ತು ಮುಳುಗಿದಾಗ ಅದನ್ನು ಹಿಂದಕ್ಕೆ ಕೊಡಬೇಕು. ಅದನ್ನು ಇಟ್ಟುಕೊಂಡು ರಾತ್ರಿ ಮಲಗಬಾರದು. ಅವನು ಅದನ್ನು ಹೊದ್ದುಕೊಂಡೇ ಮಲಗಿಕೊಳ್ಳಬೇಕಲ್ಲ. ಇದಲ್ಲದೆ ಅವನು ನಿಮ್ಮನ್ನು ಹರಸುವನು ಮತ್ತು ನೀವು ಮಾಡಿದ ಧರ್ಮ ಕಾರ್ಯವೆಂದು ನಿಮ್ಮ ದೇವರಾದ ಯೆಹೋವನು ತಿಳಿದುಕೊಳ್ಳುವುದು. ತಾನು ಆರಿಸಿಕೊಂಡಂತ ತನ್ನ ಜನಾಂಗದಲ್ಲಿ ಈ ಉನ್ನತವಾದ ಶ್ರೇಷ್ಠವಾದಂತ ಸ್ವಭಾವ ನೆಲೆಸಿ ತಮ್ಮ ಸ್ವಂತ ಜನರಲ್ಲಿ ಅದು ಅಭ್ಯಾಸಿಸಿ ಅನಂತರ ಈ ಶ್ರೇಷ್ಠವಾದಂತ ದೇವರ ಸ್ವಭಾವವು ಲೋಕಕ್ಕೆ ಬೆಳಕಾಗಿ ಮಾದರಿಯಾಗಿ ತಾನು ಆರಿಸಿಕೊಂಡಂತ ತನ್ನ ಜನರಿಂದ ಒದಗಿಸಲ್ಪಡಬೇಕಾದದ್ದು ದೇವರ ಉದ್ದೇಶವಾಗಿದೆ. ಈ ಕಾರಣದಿಂದಲೇ ಉಪಕಾರದ ಬಗೆಯನ್ನ ಹೇಗೆ ಒಬ್ಬನು ಇತರರಿಗೆ ಉಪಕಾರಿಯಾಗಿ ಬದುಕಲು ಸಾಧ್ಯ, ಯಾವ ರೀತಿಯ ಕಾರ್ಯಗಳನ್ನ ಮಾಡಿದಾಗ ನಾವು ಉಪಕಾರಿಗಳಾಗಿರುವುದು ಆಗಬಹುದು ಎಂಬುದನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅನೇಕ ವಿಧಗಳಲ್ಲಿ ನಾವು ಈ ಲೋಕದಲ್ಲಿ ಉಪಕಾರಿಗಳಾಗಿರುತ್ತೇವೆ. ಅನೇಕ ಸಾರಿ ಹಸಿದವರಿಗೆ ಅನ್ನವನ್ನು ಕೊಡುವುದು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡತಕ್ಕಂಥದ್ದು, ಹಾಗೆ ತೊಂದರೆ ಸಮಸ್ಯೆಗಳಲ್ಲಿ ಇರ್ತಕ್ಕಂಥವ್ರನ್ನ ಹೋಗಿ ಸಂತೈಸ್ತಕ್ಕಂಥದ್ದು, ಅವರಿಗೋಸ್ಕರ ಪ್ರಾರ್ಥಿಸ್ತಕ್ಕಂಥದ್ದು, ಕಷ್ಟ ಸಂಕಟಗಳಲ್ಲಿ ಅವರುಗಳಿಗೆ ಭಾಗಿಗಳಾಗ್ತಕ್ಕಂಥದ್ದು, ದುಃಖದಲ್ಲಿದ್ದಂಥವರನ್ನ ಸಮಾಧಾನ ಪಡಿಸ್ತಕ್ಕಂಥದ್ದು, ಇಕ್ಕಟ್ಟುಗಳಲ್ಲಿರ್ತಕ್ಕಂಥವರಿಗೆ ಹೋಗಿ ಆದರಣೆಯಾಗಿ ಅವರ ಇಕ್ಕಟ್ಟುಗಳಿಗೆ ಅವರ ಭಾರವನ್ನು ಹೊತ್ತುಕೊಂಡು ಅವರಿಗಾಗಿ ತಮ್ಮಲ್ಲಿರುವಂಥದ್ದನ್ನ ಕೊಟ್ಟು ಆ ಇಕ್ಕಟ್ಟಿನಿಂದ ಅವರನ್ನು ಬಿಡುಗಡೆ ಮಾಡತಕ್ಕಂಥದ್ದು ನಾನಾ ವಿಧವಾಗಿ. ಇಲ್ಲಿ ಈ ವಾಕ್ಯಗಳನ್ನ ಹೇಳುವಾಗ ವಿಶೇಷವಾಗಿ ಉಳ್ಳವರು ಇದ್ದವರು ಉಪಕಾರಿಗಳಾಗಿರಬೇಕು. ಹೇಗೆ ಉಪಕಾರಿಗಳಾಗಿರಬೇಕು ಹೇಳುವಾಗ ಅನೇಕ ಸಾರಿ ಮನುಷ್ಯನು ಹೇಗೆ ಉಪಕಾರ ಮಾಡ್ತಾನೆ ಅಂದ್ರೆ ಒಬ್ಬರಿಗೆ ಕಷ್ಟ ಇದ್ದಾಗ ಸಾಲ ಕೊಟ್ಟು ಅವ್ರಿಗೆ ನಾವು ಒಳ್ಳೇದ ಮಾಡಿದೀವಿ ಎಂಬುದಾಗಿ ಅಂದ್ಕೊಳ್ತಾರೆ. ನಿಜ, ಕಷ್ಟದಲ್ಲಿದ್ದಾಗ ಸಾಲದ ರೂಪದಲ್ಲಿ ಅವರ ಕಷ್ಟವನ್ನು ತೀರಿಸ್ತಕ್ಕಂಥದ್ದು ಒಳ್ಳೆತನ. ಅದಕ್ಕಿಂತ ಮುಂದೆ ಹೋಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಹೇಳ್ತಾನೆ, ಬಡ್ಡಿಗಾಗಿ ನೀವು ಸಾಲ ಕೊಡಬೇಡ್ರಿ ಎಂಬುದಾಗಿ. ಅನೇಕರು ಉಪಕಾರ ಮಾಡ್ತಾರೆ, ಲಾಭವನ್ನು ಇಟ್ಟುಕೊಂಡು ಉಪಕಾರ ಮಾಡ್ತಾರೆ, ಲಾಭದ ಮನಸ್ಸಿನಿಂದ ಉಪಕಾರ ಮಾಡ್ತಾರೆ, ಲಾಭಕ್ಕಾಗಿ ಉಪಕಾರವನ್ನು ಮಾಡ್ತಾರೆ. ಈ ಜಗತ್ತು ಆಗಿದೆ. ಈ ಜಗತ್ತಿನಲ್ಲಿ ಸರ್ವಸಾಮಾನ್ಯವಾಗಿ 99 ಭಾಗ ಅದೇ ರೀತಿಯ ಭಾವನೆಗಳಿಂದಲೇ ಮನುಷ್ಯರು ಬದುಕುತ್ತಿದ್ದಾನೆ. ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಉಪಕಾರ ಎಂಬುದಾಗಿ ಹೇಳುವಾಗ ಅದು ನಿಸ್ವಾರ್ಥದಿಂದ ಕೂಡಿದಂತಹ ಉಪಕಾರವಾಗಿರಬೇಕಾಗಿದೆ ಎಂಬುದನ್ನ ದೇವರು ತಿಳಿಸುವಂತರಾಗಿದ್ದಾರೆ. ಈ ನಿಸ್ವಾರ್ಥವಾಗಿ ಮಾಡತಕ್ಕಂಥ ಉಪಕಾರದಲ್ಲಿ ಯಾವುದೇ ಲಾಭವನ್ನ ಅಪೇಕ್ಷಿಸದೆ, ಸ್ವಾರ್ಥಕ್ಕಾಗಿ ಚಿಂತಿಸದೆ, ನಷ್ಟವಾದರೂ ಉಪಕಾರವನ್ನ ಮಾಡುವಂಥದ್ದು, ಸಹಾಯವನ್ನ ಮಾಡುವಂಥದ್ದು. ಅದನ್ನೇ
ಯೇಸು ಕ್ರಿಸ್ತನು ಈ ಕೊನೆ ಕಾಲದಲ್ಲಿ ವಿಶೇಷವಾಗಿ ತಾನಿರುವಂತಹ ಸಮಯದಲ್ಲಿ ತನ್ನ ಬೋಧನೆಯನ್ನ ಕೇಳುವಂತ ದೇವ ಜನರಿಗೆ ಈ ಮಾತುಗಳನ್ನ ಹೇಳುವಂತವರಾಗಿದ್ದಾರೆ. ಕೇಳುವವರಾದ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಪ್ರೀತಿಸುವವರಿಗೆ ಆಶೀರ್ವಾದ ಮಾಡಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಇವೆಲ್ಲವೂ ಉಪಕಾರ. ನಮಗೆ ಗೊತ್ತಿಲ್ಲದೆ ನಾವು ನಮ್ಮಲ್ಲಿ ಇಲ್ಲದಂತ ವಿಷಯಗಳನ್ನು ದಾನ ಮಾಡತಕ್ಕಂಥ ಉನ್ನತವಾದ ಶ್ರೇಷ್ಠವಾದಂತ ಗುಣಾತಿಶಯಗಳು. ಇದು ದೇವರಲ್ಲಿ ವಾಸವಾಗಿರುವಂತ ಅತಿ ಶ್ರೇಷ್ಠವಾದಂತ ಆತನ ಸ್ವಭಾವ. ಆತನ ಈ ಸ್ವಭಾವದಲ್ಲಿ ಪಾಲು ಹೊಂದಿದಾಗ ಮಾತ್ರ ಇಂಥ ಉನ್ನತವಾದಂತ ಆತ್ಮೀಯ ವರಗಳನ್ನ ಪಡೆದವರಾಗಿ ಈ ಲೋಕದಲ್ಲಿ ಇತರರಿಗೆ ನಾವು ದಾನ ಮಾಡುವಲ್ಲೂ ಶಕ್ತರಾಗ್ತೇವೆ. ಮತ್ತು ಈ ರೀತಿ ಮಾಡುವಾಗ ಇಲ್ಲಿ ಮುಂದೆ ಆತನು ಹೇಳ್ತಾನೆ, ಆತನಂತ ಅಲ್ಲಿ ಹೀಗೆ ಹೇಳ್ತಾನೆ 35ನೇ ವರ್ಷದಲ್ಲಿ, ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ, ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ, ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಪರನ ಮಕ್ಕಳಾಗುವಿರಿ. ಪರಾತ್ಪರನ ಮಕ್ಕಳಾಗುವಿರಿ ಎಂಬುದಾಗಿ ಹೇಳುವಾಗ ದೇವರ ಪರಿಶುದ್ಧವಾದ ಸ್ವಭಾವದಲ್ಲಿ ನಾವು ಪಾಲು ಹೊಂದತಕ್ಕದ್ದು. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಆತನು ಹೇಳ್ತಾನೆ, ಆತನಂತೂ ಉಪಕಾರ ನೆನೆಸದವರೆಗೂ ಕೆಟ್ಟವರೆಗೂ ಉಪಕಾರಿಯಾಗಿದ್ದಾನೆ. ಈ ಲೋಕದಲ್ಲಿ 99% ಜನರು ದುಷ್ಟರಾಗಿದ್ದರು, ಕೆಟ್ಟವರಾಗಿದ್ದರು, ದೇವರು ದಿನನಿತ್ಯವೂ ಅವರಿಗೆ ಉಪಕಾರಿಯಾಗಿಯೇ ಬದುಕುತ್ತಿದ್ದಾನೆ. ಪ್ರತಿದಿನ ಹುಟ್ಟುವ ಸೂರ್ಯನು ಒಳ್ಳೆಯವರಿಗಾಗಿಯೂ ಕೆಟ್ಟವರಿಗಾಗಿಯೂ ಹುಟ್ಟುವಂತವನಾಗಿದ್ದಾನೆ. ವರ್ಷಕ್ಕೊಂದು ಸಾರಿ ಭೂಮಿಯನ್ನ ತೊಯಿಸಿ ಉಣ್ಣುವವನಿಗೆ ಅನ್ನವನ್ನು, ಬಿತ್ತುವವನಿಗೆ ಬೀಜವನ್ನು ಕೊಟ್ಟು ಇಡೀ ಸಂಕುಲವನ್ನು, ಭೂಮಿ ಮೇಲೆ ವಾಸಿಸುವಂತ ಪ್ರತಿಯೊಂದು ಜೀವಿಯನ್ನು ಸಲಹಲು ಬೇಕಾದಂತಹ ಆಹಾರವನ್ನು ಒದಗಿಸಿಕೊಡುವಂತ ಮಳೆಯನ್ನ ಆತನು ಯಾವ ಭೇದವಿಲ್ಲದೆ ಒಳ್ಳೆಯವರಿಗೂ ಕೆಟ್ಟವರಿಗೂ ಸಮನಾಗಿ ಒದಗಿಸಿಕೊಳ್ಳುವಂತನಾಗಿದ್ದಾನೆ. ಗಾಳಿ ತನ್ನ ಕೆಲಸವನ್ನ ಎಲ್ಲರಿಗೂ ಸಿಗುವ ಹಾಗೆ ಮಾಡುವಂಥದ್ದಾಗಿದೆ. ನೀರು ಯಾವ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ದೊರಕುವಂಥದ್ದಾಗಿದೆ. ಇದು ದೇವರು ಉನ್ನತೋನ್ನತವಾದಂತ ತನ್ನ ಅತಿಶಯವಾದ ಶ್ರೇಷ್ಠವಾದ ಸ್ವಭಾವದಲ್ಲಿ ಇವೆಲ್ಲವೂ ಅಡಕವಾಗಿರುವುದರಿಂದ ಇವುಗಳನ್ನ ಉಚಿತವಾಗಿ ಮತ್ತು ಯಾವುದೇ ಲಾಭಕ್ಕಾಗಿ, ಸ್ವಾರ್ಥಕ್ಕಾಗಿ ಇದನ್ನ ಮಾಡದೆ ಯಥಾರ್ಥವಾಗಿ ಹಾಗೂ ನಿಸ್ವಾರ್ಥವಾಗಿ ಮಾನವನ ಜೀವಿತಕ್ಕೆ ಒದಗಿಸಿಕೊಟ್ಟಿದ್ದಾನೆ. ದೇವರು ತಾನು ಉಪಕಾರಿಯಾಗಿದ್ದಾನೆ ಎಂಬುದನ್ನ ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೂ ಅರಿಯುವ ಹಾಗೆ, ತಿಳಿದುಕೊಳ್ಳುವ ಹಾಗೆ ಈ ಕಾರ್ಯಗಳು ನಿರಂತರವಾಗಿ ಭೂಮಿ ಮೇಲೆ ನಡೆಯುತ್ತಾ ಇದೆ. ಇಲ್ಲಿ ದೇವರು ತಾನು ಆರಿಸಿಕೊಂಡಂತ ಜನಾಂಗಕ್ಕೆ, ಯೇಸು ಕ್ರಿಸ್ತನು ತಾನು ಕಟ್ಟಬೇಕಾದಂತ ಸಭೆಗೆ ಈ ಮಾತುಗಳನ್ನು ಹೇಳ್ತಾರೆ. ಉಪಕಾರಿಗಳಾಗಿ, ಉಪಕಾರದ ಭಾಗವಾಗಿ ಏನೆಲ್ಲ ಕಾರ್ಯಗಳನ್ನು ನಾವು ಮಾಡಬಹುದು, ಯಾವ ರೀತಿಯಲ್ಲಿ ನಾವು ಉಪಕಾರಿಗಳಾಗಿರ್ಬೋದು. ಉಪಕಾರ ಅಂತಕ್ಕಂಥದ್ದು ಪ್ರತಿ ಗಳಿಗೆಯಲ್ಲಿ ನಮ್ಮ ಮುಂದೆ ಬಂದು ಹೋಗುವಂತ ಒಂದು ಸಂಗತಿಯ. ಯಾವ ವಿಷಯದಲ್ಲಾದ್ರೂ ಕೂಡ ನಾವು ಒಬ್ಬರಿಗೆ ಉಪಕಾರಗಳನ್ನು ಮಾಡ್ಬೋದು. ಅದನ್ನ ಯೇಸು ಕ್ರಿಸ್ತನು ನಮಗೆ ತಿಳಿಸ್ತಾರೆ. ವೈರಿಗಳಿಗೂ ಕೂಡ ಅದನ್ನು ನಾವು ತಡಿಬಾರ್ದು. ಅವರನ್ನ ಕ್ಷಮಿಸುವುದರ ಮುಖಾಂತರವಾಗಿ ಅವರ ಉಪಕಾರ ಮಾಡ್ತೇವೆ. ಅವ್ರಿಗೋಸ್ಕರ ಪ್ರಾರ್ಥಿಸುವವರಿಗೋಸ್ಕರ ಉಪಕಾರವನ್ನು ಮಾಡ್ತೇವೆ. ಅವ್ರನ್ನ ನಮ್ಮ ಹಿಂಸಿಸಿದ್ರು ಕೂಡ ಅವರಿಗೋಸ್ಕರ ನಾವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಅವರಿಗೆ ಉಪಕಾರ ಮಾಡ್ತೇವೆ. ಒಬ್ಬನು ಒಂದು ಕೇಳನ್ನ ಹೊಡೆದಾಗ ಇನ್ನೊಂದು ಕೇಳನ್ನ ತಿರುಗಿಸಿದ್ರು ಕೂಡ ಅದು ಉಪಕಾರನೇ ಆಗ್ತದೆ. ಬೇಡುವವರು ಎಲ್ಲರಿಗೂ
ಕೊಡುವಾಗ ಉಪಕಾರ ಆಗ್ತದೆ. ಇನ್ನೊಬ್ಬರ ಸೊತ್ತನ್ನ ಒತ್ತೆಯಾಗಿ ಇಟ್ಟುಕೊಳ್ಳದೆ ಉಚಿತವಾಗಿ ಸಾಲವನ್ನು ಕೊಡುವಂಥದ್ದು ಕೂಡ ಉಪಕಾರವಾಗಿದೆ. ಅನೇಕ ವಿಧದಲ್ಲಿ ಉಪಕಾರಗಳನ್ನ ಈ ಭೂಮಿ ಮೇಲೆ ನಾವು ಮಾಡುತ್ತಲೇ ಇರಬಹುದು. ಒಂದು ವೇಳೆ ಉಪಕಾರ ಮಾಡುವಂತ ಸ್ವಭಾವ ನಮ್ಮಲ್ಲಿದ್ದರೆ, ದೇವರ ಉನ್ನತವಾದಂತ ಈ ಸ್ವಭಾವದಲ್ಲಿ ನಾವು ಪಾಲು ಹೊಂದಿದರೆ, ಈ ಕಾರ್ಯಗಳು ನಿರಂತರವಾಗಿ ನಮಗರಿವಿಲ್ಲದೆ ನಮ್ಮ ಜೀವಿತದಲ್ಲಿ ಪ್ರತಿ ಕ್ಷಣದಲ್ಲಿಯೂ ನಡೆಯುವಂಥದ್ದೇ ಆಗಿರ್ತದೆ. ಅವರನ್ನೇ ತಾನೇ ಏಸಾಯನು ಬರೀತಾನೆ, ಹಸಿದವರಿಗೆ ಅನ್ನ, ದುಃಖದಲ್ಲಿದ್ದವರಿಗೆ ಸಂತೈಸುವಂಥದ್ದು. ಇದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ 60ನೇ ಅಧ್ಯಾಯದಲ್ಲಿ ದೇವರು ಈ ಲೋಕದಲ್ಲಿ ತನ್ನವರಾದಂತ ತನ್ನ ಜನರು ತನ್ನ ಮಹಿಮೆಗಾಗಿ ಮತ್ತು ತನ್ನ ಮಕ್ಕಳಾಗಿ ತನ್ನ ಸ್ವಭಾವದಲ್ಲಿ ತನ್ನ ಸಾರೂಪ್ಯವನ್ನ ಹೊಂದಿದವರಾಗಿ ಈ ಲೋಕಕ್ಕೆ ಮಾದರಿಯಾಗಿ ಜೀವಿಸಬೇಕೆಂಬುದಾಗಿ ಇಚ್ಛೆ ಪಡುವಂತನಾಗಿದ್ದಾರೆ. ಮತ್ತು ಹೀಗೆ ಮಾಡುವುದರಿಂದ ನೀವು ಪರಲೋಕದಲ್ಲಿರುವಂತ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ ಎಂಬುದಾಗಿ ಹೇಳಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅನೇಕ ದೇವ ಜನರು ಇಂಥ ಕಾರ್ಯಗಳನ್ನ ಮಾಡುವುದರ ಮುಖಾಂತರವಾಗಿ ಅವರು ದೇವರ ಮಕ್ಕಳಾಗುವುದಕ್ಕೆ ಯೋಗ್ಯರಾಗಿ ನಡ್ಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ. ನೆಹೆಮೀಯನ ಪ್ರವಾದನೆಯಲ್ಲಿ 5ನೇ ಅಧ್ಯಾಯ 6ರಿಂದ 13ನೇ ವರ್ಷದಲ್ಲಿ ನಾವು ನೋಡುವಾಗ ಅಲ್ಲಿ ನೆಹೆಮೀಯನು ದೇವರ ಜನಾಂಗದ ಮಧ್ಯದಲ್ಲಿ ದೇವರ ಆಲಯವನ್ನು ಕಟ್ಟುವಾಗ ಹೇಗೆ ನಡ್ಕೊಂಡನು ಎಂಬುದನ್ನ ಇಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ. ನೆಹೆಮೀಯನು ಬರೆದಂತ ಆ ಪ್ರವಾದನೆ ಪುಸ್ತಕ 6ನೇ ಅಧ್ಯಾಯಕ್ಕೆ ಹೋದ್ರೆ ಅಲ್ಲಿ ನಮಗೆ ಈ ಮಾತುಗಳನ್ನ ನಾವು ನೋಡಬೇಕಾಗಿದೆ. ದಯಮಾಡಿ ನಮ್ಮ ಸತ್ಯವೇದವನ್ನು ನೆಹೆಮೀಯ 5ನೇ ಅಧ್ಯಾಯ 6ನೇ ವಚನ 6ರಿಂದ. ಅವರ ಬೊಬ್ಬೆಯನ್ನ ಮಾತುಗಳನ್ನು ಕೇಳಿದಾಗ ನನಗೆ ಬಲು ಸುಟ್ಟಾಯಿತು. ನಾನು ತುಸ ಆಲೋಚಿಸಿಕೊಂಡು ಶ್ರೀಮಂತರಿಗೂ ಅಧಿಕಾರಿಗಳಿಗೂ ನೀವು ನಿಮ್ಮ ಸಹೋದರರಿಂದ ಬಡ್ಡಿ ತೆಗೆದುಕೊಳ್ಳುವುದೆಂದು ಎಂದರೇನು ಎಂದು ಹೇಳಿ ಅವರೊಡನೆ ಬಹಳವಾಗಿ ಹೆಣಗಾಡಿ ಅವರಿಗೆ ವಿರೋಧವಾಗಿ ಮಹಾಸಭೆಯನ್ನು ಕೂಡಿಸಿ ನಾವು ನಮ್ಮಿಂದಾಗುವಷ್ಟು ಮಟ್ಟಿಗೆ ನಮ್ಮ ಸಹೋದರರಾದ ಯಹೂದ್ಯರಲ್ಲಿ ಅನ್ಯ ಜನರಿಗೆ ಮಾರಲ್ಪಟ್ಟವರನ್ನು ಹಣ ಕೊಟ್ಟು ಬಿಡಿಸುತ್ತಿದ್ದೆವು. ಈಗ ನೀವು ನಿಮ್ಮ ಸಹೋದರರನ್ನು ಮಾರಿಬಿಡುತ್ತೀರಿ. ಆಮೇಲೆ ಅವರನ್ನು ನಾವು ಕೊಂಡುಕೊಳ್ಳಬೇಕೇನು ಅನ್ನಲು ಅವರು ಉತ್ತರ ಕೊಡದೆ ಸುಮ್ಮನಿದ್ದರು. ಆಮೇಲೆ ನಾನು ಅವರಿಗೆ, ನೀವು ಮಾಡಿದ್ದು ಒಳ್ಳೆಯದಲ್ಲ. ನಾವು ನಮ್ಮ ವಿರೋಧಿಗಳಾಗಿರುವ ಅನ್ಯ ಜನರ ನಿಂದೆಗೆ ಗುರಿಯಾಗದಂತೆ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳಬೇಕಲ್ಲವೇ? ನಾನು ನನ್ನ ಸಹೋದರರು ಸೇವಕರು ಸಹ ಅವರಿಗೆ ಹಣವನ್ನು ಧಾನ್ಯವನ್ನು ಬಡ್ಡಿಗೆ ಕೊಟ್ಟಿದ್ದೇವೆ. ಬಡ್ಡಿ ತೆಗೆದುಕೊಳ್ಳುವ ಪದ್ಧತಿಯನ್ನು ಬಿಟ್ಟು ಬಿಡೋಣ. ಅವರ ಹೊಲ, ದ್ರಾಕ್ಷಿ ತೋಟ, ಎಣ್ಣೆ ಮರಗಳ ತೋಪು, ಮನೆ ಇವುಗಳನ್ನು ನೀವು ಕೊಟ್ಟ ಹಣ, ಧಾನ್ಯ, ದ್ರಾಕ್ಷರಸ, ಎಣ್ಣೆ ಇವುಗಳಿಗೋಸ್ಕರ ಶೇಕಡ ತೆಗೆದುಕೊಂಡಿರುವ ಬಡ್ಡಿಯನ್ನು ದಯವಿಟ್ಟು ಇವತ್ತೇ ಹಿಂದಕ್ಕೆ ಕೊಡಿರಿ ಎಂದು ಹೇಳಿವೆನು. ಅವರು ಹಿಂದಕ್ಕೆ ಕೊಡುತ್ತೇವೆ, ಅವರಿಂದ ಏನು ತೆಗೆದುಕೊಳ್ಳುವುದಿಲ್ಲ, ನೀನು ಹೇಳಿದಂತೆಯೇ ಮಾಡುತ್ತೇವೆ ಎಂದು ಉತ್ತರ ಕೊಟ್ಟರು. ಆಗ ನಾನು ಯಾಜಕರನ್ನು ಕರೆಸಿ ಈ ಮಾತಿನಂತೆ ನಡೆಯುವವರಾಗಿ ಅವರಿಂದ ಪ್ರಮಾಣ ಮಾಡಿಸಿದನು. ಇದಲ್ಲದೆ ನನ್ನ ಉಡಿಲನ್ನು ಜಾಡಿಸಿ ಅವರಿಗೆ ಈಗ ಕೊಟ್ಟ ಮಾತನ್ನು ಕೈಕೊಳ್ಳದೆ ಪ್ರತಿಯೊಬ್ಬನನ್ನು ದೇವರು ಅವನ ಮನೆಯಿಂದ ಸ್ವಾರ್ಥದಿಂದಲೂ ಈ ಪ್ರಕಾರವೇ ಜಾಡಿಸಿ ಬಿಡಲಿ. ಅವನ ಉಡಿಲಿನಂತೆಯೇ ಜಾಡಿಸಲ್ಪಟ್ಟು ಬರಿದಾಗಲಿ ಅಂದನು. ಕೂಡಲೇ ಸಭೆಯವರೆಲ್ಲರೂ ಹಾಗೆಯೇ ಆಗಲಿ ಎಂದು ಕೇಳಿ ಯೆಹೋವನನ್ನು ಕೊಂಡಾಡಿ ಕೊಟ್ಟ ಮಾತನ್ನು ಕೈಕೊಂಡರು. ಇದು ದೇವರು ಇಂಥ ಸ್ವಭಾವದಲ್ಲಿ ಪಾಲು ಹೊಂದುವುದನ್ನು ನಮಗೆ ಕಲಿಸುವುದು ಮಾತ್ರವಲ್ಲದೆ ಅದನ್ನ ಮಾಡಲೇಬೇಕೆಂಬ ನಿರ್ಬಂಧವನ್ನು ಕೂಡ ದೇವರ ಮಕ್ಕಳ ಮಧ್ಯದಲ್ಲಿ ಇದ್ದಾನೆ. ಯಾಕಂತಂದ್ರೆ ನಾವು ಆರಿಸಲ್ಪಟ್ಟವರು, ನಾವು ಆತನ ಸ್ವಕೀಯ ಪ್ರಜೆಯು, ಆತನ ಪಾಲಿಸುವ ಹಿಂಡು, ಆತನ ಮಂದೆಯು ಒಂದಲ್ಲ ಒಂದು ದಿವಸ
ಆತನ ಪರಿಶುದ್ಧವಾದ ಸಿಂಹಾಸನದ ಮುಂದೆ ಆತನ ಪರಿಶುದ್ಧತೆಯಲ್ಲಿ ಪಾಲು ಹೊಂದಿ ಆತನ ಸಮಕ್ಷಮದಲ್ಲಿ ಆತನ ನಿತ್ಯವಾದ ರಾಜ್ಯಕ್ಕೆ ಎತ್ತಲ್ಪಡುವಂತವರು, ಅದಕ್ಕಾಗಿ ಹಂಬಲಿಸಿ ಬದುಕುತ್ತಿರುವವರು. ಒಂದು ವೇಳೆ ಅಂತ ಉನ್ನತವಾದ ಶ್ರೇಷ್ಠವಾದಂತ ಸ್ಥಳದಲ್ಲಿ ನಾವು ನಿಲ್ಲಬೇಕಾದ್ರೆ ಲೋಕದವರನ್ನ ಬಿಟ್ಬಿಡ್ರಿ. ದೇವರನ್ನ ಪ್ರೀತಿಸುವಂತವರು, ದೇವರ ರಾಜ್ಯಕ್ಕಾಗಿ ಹಂಬಲಿಸುವಂತವರು, ದೇವರ ಈ ಸಾನ್ನಿಧ್ಯವನ್ನ ಅಪೇಕ್ಷಿಸುತ್ತಾ ಬದುಕುತ್ತಿರುವವರಾದ ನಾವು ದೇವರ ಈ ಶ್ರೇಷ್ಠವಾದ ಉನ್ನತವಾದಂತ ಸ್ವಭಾವದಲ್ಲಿ ಪಾಲು ಹೊಂದಿದವರಾಗಿ ಈ ಭೂಮಿ ಮೇಲೆ ಅದನ್ನ ಅನುಸರಿಸಬೇಕೆಂಬುದನ್ನ ದೇವರು ಕಡ್ಡಾಯವಾಗಿ ಅಪ್ಪಣೆ ಮಾಡ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟರು. ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂದು, ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂದು ಕೊನೆಯಲ್ಲಿ ತನ್ನ ಮಕ್ಕಳಲ್ಲಿ ದುಷ್ಟತ್ವದಲ್ಲಿ ನಾಶವಾಗದೆ ದುಷ್ಟತ್ವಗಳ ಬಂಧನದಿಂದ ಬಿಡುಗಡೆ ಹೊಂದಿ ನಿತ್ಯತ್ವಕ್ಕಾಗಿ ತನ್ನ ಜೀವವನ್ನ ಉಳಿಸಿಕೊಳ್ಳಬೇಕಾದ್ರೆ ಈ ಅತಿ ಶ್ರೇಷ್ಠವಾದ ಸ್ವಭಾವದಲ್ಲಿ ಪಾಲು ಹೊಂದಿರಲೇಬೇಕಾಗ್ತದೆ. ಇದು ಎಲ್ಲವನ್ನ ಮೀರಿದಂತ ಸ್ವಭಾವ. ಕರುಣೆಯು ನ್ಯಾಯ ಪ್ರಮಾಣವನ್ನು ಕೂಡ ಮೀರಿ ಹಿಗ್ಗುತ್ತದೆ ಎಂಬುದಾಗಿ ಯಾಕೋಬನು ಬರೀತಾರೆ. ಪ್ರಿಯ ದೇವ ಜನರೇ, ನಮ್ಮ ರಕ್ಷಣೆಗೆ ಆಧಾರವಾಗಿರುವಂತ ಈ ಉನ್ನತವಾದಂತ ಶ್ರೇಷ್ಠ ಗುಣವನ್ನ ನಾವು ಈ ಭೂಮಿ ಮೇಲೆ ನಿರಂತರವಾಗಿ ಅಭ್ಯಾಸಿಸುತ್ತಾ ಈ ಭೂಮಿ ಮೇಲೆ ದೇವರ ಯೋಜನೆಯನ್ನ ಸಂಪೂರ್ಣಗೊಳಿಸುತ್ತಾ ದೇವರ ಬರೋಣವನ್ನ ಸಿದ್ಧಪಡಿಸಿ ನಮ್ಮನ್ನು ಆ ಪರಿಶುದ್ಧವಾದಂತ ರಾಜ್ಯಕ್ಕೆ ಸಿದ್ಧಪಡಿಸಿಕೊಳ್ಳಬೇಕಾದ್ರೆ ದೇವರನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ಉಪಕಾರ ಮಾಡುವಂಥದ್ದು ನಿರಂತರವಾಗಿ ವಾಸಿಸಬೇಕಾಗಿದೆ. ಹಾಗೆ ಮಾಡುವಾಗ ಮಾತ್ರ ತಂದೆಯ ದೇವರ ರಾಜ್ಯದಲ್ಲಿ ನಮಗೆ ಪಾಲು ಸಿಗುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಜ್ಞಾನೋಕ್ತಿ 11ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಬರೀತಾರೆ. ಜ್ಞಾನೋಕ್ತಿ 11ನೇ ಅಧ್ಯಾಯ 17ನೇ ವಚನದಲ್ಲಿ, ಉಪಕಾರವು ಪರೋಪಕಾರವು ತನಗೂ ಉಪಕಾರ ಎಂಬುದಾಗಿ. ಇದು ನಾವು ಮಾಡುವಂಥದ್ದು ಇತರರಿಗೆ ಮಾತ್ರ ಒಳ್ಳೆಯದನ್ನ ಮಾಡುವುದಿಲ್ಲ, ಬದಲಾಗಿ ಅದು ನಮಗೂ ಕೂಡ ಒಳ್ಳೆಯದನ್ನ ಉಂಟಾಗುವಂತೆ ಮಾಡುತ್ತದೆ ಎಂಬುದಾಗಿ ಸೊಲೊಮೋನನು ಬರೀತಾರೆ. 1 ಥೆಸಲೋನಿಕದವರ ಪತ್ರಿಕೆ 3ನೇ ಅಧ್ಯಾಯ 12ರಿಂದ 13 ವಚನಗಳ ತನಕ ನಾವು ನೋಡುವಾಗ ಅಲ್ಲಿ ಹೀಗೆ ಬರೀತಾರೆ. 1 ಥೆಸಲೋನಿಕದವರ ಪತ್ರಿಕೆ 3ನೇ ಅಧ್ಯಾಯ 12ರಿಂದ 13 ವಚನಗಳ ತನಕ. ನಿಮ್ಮಲ್ಲಿ ನಮ್ಮ ಪ್ರೀತಿಯು ಹೇಗೋ ಹಾಗೆಯೇ ನಿಮ್ಮ ಪ್ರೀತಿಯು ಒಬ್ಬರ ಮೇಲೆಯೂ ಎಲ್ಲ ಮನುಷ್ಯರ ಮೇಲೆಯೂ ಅಭಿವೃದ್ಧಿ ಹೊಂದುತ್ತಾ ಅತ್ಯಧಿಕವಾಗುವಂತೆ ಕರ್ತನು ಅನುಗ್ರಹಿಸನು. ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸನು. ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಗಳು ಆಗಿರುವಂತೆ ಮಾಡಲಿ. ಇದು ದೇವರ ಚಿತ್ತವಾಗಿದೆ. ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ತನ್ನ ಎಲ್ಲಾ ಪರಿವಾರದವರ ಪರಿಶುದ್ಧ ಪರಿವಾರದ ಸಮೇತ ಪ್ರತ್ಯಕ್ಷನಾಗುವಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನಾವೆಲ್ಲರೂ ಪರಿಶುದ್ಧರು ನಿರ್ದೋಷಗಳು ಆಗಿರಬೇಕಾದ್ರೆ ದೇವರ ಅತಿ ಶ್ರೇಷ್ಠವಾದಂತ ಈ ಉನ್ನತವಾದ ಸ್ವಭಾವದಲ್ಲಿ ನಾವು ಪಾಲು ಹೊಂದಿದವರು